ಯಾರು ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತಾರೆ ಅಂತವರನ್ನ ಸೋಲಿಸಲಿಕ್ಕಾಗಿ ಇಡೀ ದೇಶದಲ್ಲಿ ಬಂಡವಾಳಶಾಹಿಗಳು, ಅಧಿಕಾರಶಾಹಿಗಳು ಪ್ರಜಾಪ್ರಭುತ್ವ ಕೊಗ್ಗಲೆ ಮಾಡೋ ಸಲುವಾಗಿ ಇವತ್ತು ಇಡೀ ದೇಶದಲ್ಲಿ ಮತ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಾಮ್ರಾಜ್ಯವನ್ನು ನಾವೆಲ್ಲ ಕಿತ್ತೋಗಿಬೇಕು. ದಯವಿಟ್ಟು ಭಾರತದ ಚುನಾವಣಾ ಆಯೋಗದಲ್ಲಿ ನಾನು ಇವತ್ತು ಮನವಿ ಮಾಡ್ತಾ ಇದ್ದೇನೆ. ಯಾವ ಪರಿಸ್ಥಿತಿ ಬಂದದಂದ್ರ ಬಸವಣ್ಣವರು ಒಂದು ವಚನ ಹೇಳ್ತಾ ಇದ್ದಾರೆ. ಬಸವಣ್ಣವರು ಒಂದು ವಚನ ಹೇಳ್ತಾ ಇದ್ದಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ತಾ ಕಳುವಡೆ, ತಾಯಿ ಹಾಲು ವಿಷವಾಗಿ ಮಗುವನ್ನು ಕೊಲ್ಲುವಡೆ, ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ನಮ್ಮ ಪರಿಸ್ಥಿತಿ ಎಂತದಾಗ್ಯದಂದ್ರ ಇವತ್ತು ನಾವು ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು, ಯಾರು ಕಂಪ್ಲೇಂಟ್ ತಗೋತಾರ ಅಂತ ಜಾಗದಾಗ ಅವ್ರು ಕುಂತಾರ. ಅವ್ರು ಇಂಥ ದೊಡ್ಡ ಕಗ್ಗೊಲೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡತ್ತಾರ. ಅವ್ರ ಬಲ್ ನೈತಿಕತೆ ಇತ್ತು, ಅವ್ರ ಬಲ್ ಸ್ವಾಭಿಮಾನ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಭಾಷಣ ಮಾಡ್ತಾರ, ನಾ ಪ್ರಾಮಾಣಿಕ ಇದ್ದೀನಿ, ನಾ ಸೇವಕ್ ಇದ್ದೀನಿ ಅಂತೇಳಿ. ಕಳ್ತನ ಮಾಡ್ರಿ ಯಾರು ಬಿ ಸೇವಕ ಐತಾರ. ಕಳ್ತನ ಮಾಡೋದ್ರಿಂದ ಯಾರು ದೊಡ್ಡ ಮನುಷ್ಯರು ಆಗೋದಿಲ್ಲ. ನಿಮಗೆ ನೈತಿಕತೆ ಇತ್ತು, ನಿಮ್ಮಲ್ಲಿ ಸ್ವಾಭಿಮಾನ ಇತ್ತು, ನೀವು ಪ್ರಾಮಾಣಿಕರಾಗಿದ್ರಿ ಅಂದ್ರೆ ಸೂಕ್ತವಾದ ತನಿಖೆ ಮಾಡಿಸ್ರಿ, ನೀವು ರಾಜೀನಾಮೆ ಕೊಡ್ರಿ, ಕೆಳಗಿಡ್ರಿ, ಮತ್ತೊಂದ್ಸಲ ಚುನಾವಣೆ ಮಾಡ್ರಿ. ದಯವಿಟ್ಟು ನಾವೊಂದು ಕಾರ್ಯಕರ್ತರು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತೀಯ ನಾಗರಿಕರಾಗಿ ತಮ್ಮಲ್ಲಿ ಮನವಿ ಮಾಡತ್ತಿದ್ದೇವೆ. ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾವಾಗ ಬಿ ಪ್ರಾಮಾಣಿಕವಾಗಿ ಚುನಾವಣೆ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ರಿ. ನಾ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗನು ನಾ ಮನವಿ ಮಾಡತ್ತೀನಿ, ನೀವು ಸೂಕ್ತವಾದ ತನಿಖೆ ಮಾಡ್ರಿ. ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಸುಮಾರು 10-15 ಸಾವಿರ ಮತಗಳು ಕಳ್ತನ ಆಗ್ಯದ, ಸೇರ್ಪಡೆ ಆಗ್ಯದ. ಎಲ್ಲಿ ಮಹಾರಾಷ್ಟ್ರದಿಂದ ಸೇರ್ಪಡೆ ಆಗ್ಯದ. ನಾ ಸಾಕ್ಷಿ ಇದ್ದೀನಿ. ನಮ್ಮ ಮಂಠಾಳದೆ ಮತ ಚೀಟಿ ಮತಪತ್ರ ತರ ನೀವು ಇದು ವೋಟರ್ ಲಿಸ್ಟ್ ಅದ್ರ ನಿಮಗೆ 500ರಿಂದ 600 ಮತ ನಾವು ತೋರಿಸ್ತೀವಿ. ಇಂಥ ಕಳ್ತನ ಮಾಡಿ ಗೆದ್ದವ್ರು ದೊಡ್ಡ ಮನುಷ್ಯರಾಗಲ್ಲ. ನಿಮ್ಮ ನೈತಿಕತೆ ಇತ್ತಂದ್ರೆ ಬಿಡ್ರಿ, ಬಿಟ್ಟು ಅಧಿಕಾರ ರಾಜೀನಾಮೆ ಕೊಟ್ಟು ಬರೀ ಚುನಾವಣೆ ಮಾಡ್ರಿ, ಪಾರದರ್ಶಕ ಚುನಾವಣೆ ಮಾಡ್ರಿ, ನಿಮ್ ಡಿಪಾಸಿಟ್ ಜಪ್ತಾಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದ್ಸಲ ಇಂಥ ಮತ ಕಳ್ಳತನವನ್ನು ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಖಂಡಿಸಿ ಸೂಕ್ತವಾದ ತನಿಖೆ ಆಗಿ ಯಾರು ಇಂಥ ತಪ್ಪು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಭಾರತ ಚುನಾವಣಾ ಮುಖ್ಯ ಆಯುಕ್ತರಿಗೆ ನಾನು ಮನವಿ ಮಾಡುತ್ತೀನಿ. ಧನ್ಯವಾದ. सर आप मार बेगा ये जो प्रोटेस्ट रखा गया है ये वोट चोरी के ऊपर रखा गया है। इसका मकसद सिग्नेचर कैंपेन है और ये जो वोट चोरी है ये देश के बाबा साहेब अम्बेडकर का अपमान है और उनके संविधान का अपमान है, जो वोट चोरी कर आज अपने सत्ता में बैठे हुए हैं। हम इलेक्शन कमीशन से यही कहेंगे, आप लोग सही से वोटर लिस्ट की जानकारी करें और बसव कल्याण के रूरल के कई एरियो में जो छोटे छोटे बच्चों को वोटर आईडी बनाकर जो वोट लिया गया है उसके सही सी जांच हो, यही हम मांग करेंगे। ये तो बसव कल्याण नगರದ ಬಾಬಾ ಸಾಹೇಬರ ವೃತ್ತದಲ್ಲಿ ನಾವು ಏನು ವೋಟ್ ಚೋರಿ ಅಭಿಯಾನವನ್ನು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ವೋಟ್ ಚೋರಿ ಏನಂತಂದ್ರೆ ಇದು ಒಂದು ಯಾವುದೇ